ಹೈದರಾಬಾದ್ ವಿಮಾನ ಪತನ ದುರಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ವಿಮಾನ ಪತನವಾಗಿ ಹಾಸ್ಟೆಲ್ನ ಕಟ್ಟಡದ ಮೇಲೆ ಬೀಳುತ್ತೆ. ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಹಾನಿಯಾಗತ್ತೆ. ಅಂದ್ರೆ ಸಾವು ನೋವುಗಳಿಗೂ ಕೂಡ ಈ ದುರಂತ ಕಾರಣವಾಗ್ತಾ ಹೋಗುತ್ತೆ. ಈಗಾಗಲೇ 24 ಮಂದಿ ಸಾವನ್ನಪ್ಪಿದ್ರೆ 40ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಒಬ್ಬ ವಿದ್ಯಾರ್ಥಿ ಈ ಒಂದು ದುರಂತದಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವರ ತಾಯಿ ಕರಿಯನ್ನ ಮಾಡ್ತಾರೆ. ಎಲ್ಲರೂ ಕೂಡ ಮೆಸ್ನಲ್ಲಿ ಊಟ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ತಾಯಿ ಈ ಮಗನಿಗೆ ಕರೆಯನ್ನ ಮಾಡ್ತಾರೆ. ವಿದ್ಯಾರ್ಥಿ ರಿಷಿತ್ ಚೌಧರಿ ಅನ್ನೋರಿಗೆ ಕರೆ ಬರುತ್ತೆ. ಹಾಗಾಗಿ ತಾಯಿ ಕರೆ ಮಾಡಿರೋದ್ರಿಂದ ತಾನು ಮಾತನಾಡುತ್ತಾ ಆ ಮೆಸ್ ಇಂದ ಹೊರಗಡೆ ಹೋಗ್ತಾನೆ. ಹಾಸ್ಟೆಲ್ ನಿಂದ ಹೊರಗಡೆ ಹೋಗಿರೋದ್ರಿಂದ ಅದೃಷ್ಟವಶಾತ್ ಈತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಘಟನೆಗೂ 5 ನಿಮಿಷ ಮೊದಲು ಹಾಸ್ಟೆಲ್ ನಿಂದ ಈತ ಹೊರ ಬರ್ತಾನೆ. ತನ್ನ ತಾಯಿ ಕರೆ ಮಾಡಿದ್ರು ಅಂತ ಹೇಳಿ ಮಾತನಾಡೋದಕ್ಕೆ ತಾಯಿಯೇ ಇಲ್ಲಿ ಮಗನನ್ನ ಸೇಫ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಅನೇಕ ಜನರು ಪ್ರಾಣವನ್ನು ಕಳೆದುಕೊಂಡ್ರೆ ವಲ್ಸಾದ್ ಜಿಲ್ಲೆಯ ಕಪ್ರಡಾ ತಾಲೂಕಿನ ಕಾಕಡ್ಕೋಪರ್ ಗ್ರಾಮದ ನಿವಾಸಿ ರಿಷಿತ್ ಗಣೇಶ್ ಬಾಯ್ ಚೌಧರಿ ಬದುಕಿ ಉಳಿದಿದ್ದಾರೆ. ಅವರು ಅಹಮದಾಬಾದ್ನ ಬಿಜಿ ವೈದ್ಯಕೀಯ ಕಾಲೇಜಿನಲ್ಲಿ ಮೊದಲ ವರ್ಷದಲ್ಲಿ ಓದ್ತಾ ಇದ್ರು. ಅವರ ತಾಯಿಯಿಂದ ಕರೆ ಬರುವ 5 ನಿಮಿಷಗಳ ಮೊದಲು ಹಾಸ್ಟೆಲ್ ತಲುಪಿದ್ರು. ಆಗ ವಿಮಾನವು ಮಾಸ್ಟ್ಗೆ ಡಿಕ್ಕಿ ಹೊಡೆದಿತ್ತು. ಸಂಪೂರ್ಣ ಅಪಘಾತದಿಂದ ಬದುಕುಳಿದ ರಿಷಿತ್ ಚೌಧರಿ ಅವರೊಂದಿಗೆ ನಮ್ಮ ಜಿ ಮೀಡಿಯಾ ತಂಡ ಮಾತನಾಡಿದೆ. ವಿಮಾನ ಅಪಘಾತದ ಸಮಯದಲ್ಲಿ ದೃಶ್ಯವು ಭಯಾನಕವಾಗಿತ್ತು ಮತ್ತು ಅನೇಕ ಸ್ಫೋಟಗಳು ಸಂಭವಿಸಿವೆ ಅಂತ ಹೇಳಿ ರಿಷಿತ್ ಚೌಧರಿ ಜಿ ಮೀಡಿಯಾಗೆ ಇಡೀ ಘಟನೆಯ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಘಟನೆಯಲ್ಲಿ ಅವ್ಯವಸ್ಥೆ ನೆಲೆಸಿತ್ತು. ಈ ಘಟನೆಯಲ್ಲಿ ರಿಷಿತ್ ಅವರ 2 ಸ್ನೇಹಿತರು ಕೂಡ ಸಾವನ್ನಪ್ಪಿದ್ರು. ಅವರಲ್ಲಿ ಗ್ವಾದರ್ ಎಂಪಿ ನಿವಾಸಿ ಆರ್ಯನ್ ರಜಪೂತ್ ಮತ್ತು ರಾಜಸ್ಥಾನದ ನಿವಾಸಿ ಮಾಧವ್ ಬದು ಕೂಡ ಸೇರಿದ್ದಾರೆ. ಇವರು ವಿಮಾನ ಅಪಘಾತದ ಸಮಯದಲ್ಲಿ ಅಲ್ಲಿದ್ರು ಅನ್ನೋದಾಗಿಯೂ ಕೂಡ ಈ ವಿದ್ಯಾರ್ಥಿ ಮಾಹಿತಿಯನ್ನ ತಿಳಿಸಿದ್ದಾರೆ.